ಅದೇನು ಮಾಡೋದೆ ವಾತಾರೋದಕ್ಕೆ ಪೇಪರ್ ಬಂದ್ಬಿಟ್ಟದ. ಹೋಗೋಣ ಬ್ಯಾಡ್ದ, ಪೇಪರ್ ಬಂದ್ಬಿಟ್ಟದೇನೋ ಅಂದ್ಕೊಂಡಿದ್ದೆ. ಅವರು ಫೋನ್ ಮಾಡಿದ್ರು, ಮಾಸ್ತಮ್ಮ ಅಂದರು, ಇವತ್ತೇನು ಮೀಟಿಂಗ್ ಬರೋದಿಲ್ವಾ ಅಂದರು. ನಮ್ಮ ಡಾಕ್ಟ್ರು ಮಾಸ್ತಮ್ಮ ಬಾ ಅಂತ ಇವತ್ತು ಕರೀತಾರೆ, ಹೋಯ್ತಾ ಇದ್ರಿ. ನಾನೇನು ಮಾಡೋದು, ಅವ್ರಂಗೆ ಮಾತಾಡಲ್ಲ, ತಲೆ ಬಗ್ಸ್ಕೊಂಡೇ ಹೋಯ್ತಾ ಇದ್ದೀನಿ. ಹೋಗಿ ತುಂಬ ಜನ ಇದ್ರಮ್ಮ. ನನ್ನ ಮಗಳೇನಂದ್ಲು, ಮಾಸ್ತಮ್ಮನಿಗೂ ಹುಷಾರಿಲ್ಲ ಬಿಡ್ರಪ್ಪ ಜಾಗನ ಅಂತ ನನ್ನ ಮಗಳಂದ್ಲು. ಹಂಗಂದೇಟ್ಗೆ ಒಳಗಿಂದ ದಡಾರನ್ ಬಂದ್ಬಿಟ್ರು. ಇವ್ರೇನು ಮಾಡಿದ್ರು, ಕಾರೇ ನುಗ್ಗಿಸ್ಬಿಟ್ರು ಅದ್ರ ಒಳಕ್ಕೆ. ಬುಕ್ ಕೊಡೋ, ಪಾಸ್ ಕೊಡೋ ಅಂದರೆ ಮಾಸ್ತಮ್ಮನೇ ಪಾಸು. ಇದೇನು ಮೆಲ್ಗೆ ಮಾತಾಡ್ತೀಯಾ ಅಂತ ಕೇಳಿದ್ರು. ಇನ್ನು ಅವರೇ ಆಮೇಲೆ ಹೆಣ್ಣು ಪಾಪು ಹೆರಿಗೆ ಆಗೋಯ್ತು ಅಂತ ಅಂದ್ಬಿಟ್ಟೆ. ಹಂಗಂತ್ಲಾ ಹಾಂ ಅಂದರು, ಹೆಣ್ಣು ಪಾಪು ಹೆರಿಗೆ ಆಗೋಯ್ತು ಅಂತ. ಕಾರ್ ಕಳಿಸ್ತೀನಿ, ಮಗಳೂ ಮಗ ಕಳಿಸ್ಬಿಡು ಅಂತ. ನೀನು ಬತ್ತೀಯಾ ಅಂದರು. ಇಲ್ಲ ಬರೋದಿಲ್ಲ ಅಂದೆ. ಆವಾಗ ನನ್ನ ಮಗಳು ಕಾರ್ ಕಳಿಸಿದ್ರು, ಕರ್ಕೊಂಡೋದ್ರು, ಎಲ್ಲ ಚೆಕ್ ಮಾಡಿ ಕಳಿಸಿದ್ರು. 15 ದಿವಸ ಆಯಿತು. ಇಲ್ಲಿ ನೇರ್ಲಕುಪ್ಪೆ ಆಸ್ಪತ್ರೆ, ಅಲ್ಲಿ ಗಣೇಶಣ್ಣ ಅಂತ ಅವ್ರೆ, ಇಲ್ಲಿ ಅವರೆಲ್ಲ ಮಾತಾಡ್ಕೊಂಡವ್ರೆ, ಮಾಸ್ತಮ್ಮನಿಗೆ ಸನ್ಮಾನ ಕೊಡಬೇಕು ಅಂತ. ಏನು ಎಲ್ಲ ಡಾಕ್ಟ್ರೆಲ್ಲ ನಿಂತವ್ರೆ. ನನ್ನ ಗಾಡೀಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ನನ್ನ ಮನಸ್ಸು ಅನ್ಕೋತು, ಅಯ್ಯೋ ಇಷ್ಟು ಜನ ಅವ್ರಿಗೆ ಕೊಟ್ಟರು ಸಾಕು, ನಾನು ತರ್ಕಾಲೆ ಒಳಗೆ ನನಗೆ ಸನ್ಮಾನ ಕೊಡ್ತಾರಲ್ಲ, ಅದು ಏನು ಮಾಡಿಬಿಟ್ಟಿದ್ದೀನಪ್ಪ ನಾನು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಬಾಯ್ಬಿಟ್ಟು ಅಂದಿಲ್ಲ. ಎಲ್ಲ ನೀವು ಬಂದರು ಮಾಸ್ತಮ್ಮ ಬಂದರು ಅಂದ್ಬಿಟ್ಟು ಟೇಪ್ ಕಟ್ಟಿದ್ರು. ಆ ಟೇಪ ಎಲ್ಲ ಡಾಕ್ಟ್ರು ಬಂದರು, ನನ್ನ ಕೈ ಕತ್ತರಿ ಕೊಟ್ಟರು, ಕತ್ತರಿಸಿದ ಆ ಟೇಪ ಕತ್ತರಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಸಾಲ ಹಾಕಿದ್ರು ಮೇಲೆ. ಆಮೇಲೆ ಒಂದು ಕೊಟ್ಟರು, ಒಂದಿಷ್ಟಾಗಲ ಗೊಂಬೆ ಇನ್ನ ಅದೇ ಕೊಟ್ಟರು. ಕೊಟ್ಮೇಲೆ ನಾನೇನಂದ ಅಂತ ಹೇಳಿದೆ, ಅದನ್ನ ಹೋಗಕ್ಕೆ ಮಾಡಿದೆ, ಅದು ಈಸ್ಕೊಂಡು ಹೋಗಕ್ಕೆ ಮಾಡಿದೆ. ಡಾಕ್ಟ್ರುಗಳೆಲ್ಲ ಏನಂದ್ರು, ಇಲ್ಲ ಮಾಸ್ತಮ್ಮ ಒಂದು ಮಾತಾಡಬೇಕು, ಕರ್ಕೊಬಂದು ಕರ್ಕೊಬಂದು ನಾವು ನಿಲ್ಲಿಸ್ಕೊಂಡಿದ್ದು ಸನ್ಮಾನ ಮಾಡಿ ಹಂಗೆ ಕಳ್ಸೋದಲ್ಲ, ಮಾತಾಡಬೇಕು ಅಂತ ಹೇಳಿದ್ರು. ನಾನು ನಮ್ಮ ತಾಯಿ ಮಾಡಿದ್ದು ಮಟ್ಟದ್ದು, ನಾವು ಔಷಧಿ ಕೊಟ್ಟದ್ದು, ನಮ್ಮ ಮಕ್ಕಳದ್ದು, ನಮ್ಮ ತಾಯಿ ನಮ್ಮ ತಂದೆಗೆ ಕಾಯಿಲೆ ಆದದ್ದು ಎಲ್ಲ ಪ್ರತಿಯೊಂದು ಹೇಳ್ಬಿಟ್ಟೆ. ಎಲ್ಲ ಹೇಳಿದ್ರು ಕೇಳಲೇ ಇಲ್ಲ. ಇನ್ನೂ ಹೇಳ್ಬೇಕು ಅಂತಾನೆ ಅವ್ರೆ. ಆಮೇಲೆ ನಾನು ಏನು ಮಾಡಿದೆ, ಡಾಕ್ಟ್ರ್ ಮಕ್ಕ ನೋಡಿದೆ. ನಮ್ಮ ಡಾಕ್ಟ್ರ್ ಮಕ್ಕನೇ ನೋಡಿದ್ಮೇಲೆ, ಮಾಸ್ತಮ್ಮ ಏನು ನಾನು ಇದ್ರೆ ಹೇಳ್ಬಿಡು, ಸುಮ್ಮನೆ ಮಾಡಿಕೊಬಾರ್ದು, ಅದೆಲ್ಲಿ ಮಾಡಿಕೊಂಡ್ರೆ ಅದು ಸರಿ ಹೋಗೋದಿಲ್ಲ ಮಾಸ್ತಮ್ಮ, ಹೇಳ್ಬಿಡು ಅಂದರು. ಅಲ್ಲೇ ಸುಮಾರು 1 ಗಂಟೆ ಟೈಮು, ಯೋಚನೆ ಅಲ್ವಾ, ಮಾತಾಡಿದೆ. ಆಮೇಲೆ 1 ಗಂಟೆ ಟೈಮ್ ಸುಮ್ಮನಿದ್ದೆ. ಅವರು ಓದವ್ರೆ, ನಾನು ಓದಿಲ್ಲ, ಏನೂ ಇಲ್ಲ. ನಾನು ಅವ್ರನ್ನ ಎತ್ತಿ ಇದು ಮಾಡಿಬಿಟ್ರೆ ನಮ್ಗೆ ತೊಂದರೆ ಆಗೋಯ್ತಪ್ಪ. ಏನು ಮಾಸ್ತಮ್ಮ, ನಾನು ಡಾಕ್ಟ್ರು, ನೀನು ಹಿಂಗೆಲ್ಲ ಎತ್ಬಿಟ್ಟಲ್ಲ ಹೇಳ್ಬಿಟ್ಟಲ್ಲ ಅಂತ ಹೇಳ್ಕೋತಾರೇನೋ ಅಂದ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಇದ್ದೆಮ್ಮ. ಆಮೇಲೆ ಏನು ಮಾಸ್ತಮ್ಮ ಮಾತೇ ಆಡಲಿಲ್ಲ, ಏನು ಮಾಸ್ತಮ್ಮ ಎಲ್ಲ ಹೇಳ್ತಾರೆ. ಆಮೇಲೆ ಆ ಪರಮಾತ್ಮನಿಗೆ ಕೈ ಮುಗ್ದೆ, ಸ್ವಾಮಿ ಅಂದ್ಬಿಟ್ಟು. ಆಮೇಲೆ ನೋಡು, ಇವರೇ ಡಾಕ್ಟ್ರು. ನಾನು ನಮ್ಮ ಮೊಮ್ಮಗಳನ್ನ ಕಳಿಸ್ದೆ. ನನ್ನ ಮಗಳೆಲ್ಲ 3 ದಿವಸ ಇರಿಸ್ಕೊಂಡ್ರು, ಹೆರಿಗೆ ಮಾಡಲಿಲ್ಲ. ಆಮೇಲೆ ನಾನು ಹೋದೆ, ಕೇಳಿದೆ, ಮಗು ಏನೋ ಆಗೋಗ್ಬಿಟ್ಟದೆ ಮಾಸ್ತಮ್ಮ ಹೊಟ್ಟೆಲಿ, ಮೈಸೂರು ಕರ್ಕೊಂಡು ಹೊಂಟೋಗು ಅಂತ ಅಂದರು. ನನ್ನ ಹತ್ರ ದುಡ್ಡಿರಲಿಲ್ಲ, ಮನೆಗೆ ಹೋಗ್ತೀನಿ ನಾಳೆ ಬರ್ತೀನಿ ಅಂತ ನಾನು ಹೇಳಿದೆ. ರಾತ್ರಿಯಲ್ಲಿ ಹೆರಿಗೆ ಆಗೋಯ್ತು. ಒತ್ತಾರೆಯಲ್ಲಿ ರಾತ್ರಿಯಲ್ಲಿ ಫೋನ್ ಮಾಡಿದ್ರು, ಒತ್ತಾರೆ ಎದ್ದೇಟಿಗೆ, ಮಾಸ್ತಮ್ಮ ಕರ್ಕೊಬ ಮಗನ ಅಂತು. ಹೆಣ್ಣು ಪಾಪು ಮಗ ನನಗೆ ಹೇಳ್ದೆ, ನಾನು ಹೆಣ್ಣು ಪಾಪು ಹುಟ್ಬಿಟ್ಟದೆ ಅಂತ ಅಂದೆ. ಆಮೇಲೆ ಅಂತ ಹೇಳಿದ್ರು, ಭಯ ಆಯಿತು. ಆಮೇಲೆ ತಿರ್ಗಾ ಮಾತಾಡಿಲ್ಲ. ಆಮೇಲೆ ಕರ್ಕೊಬ್ಬ ಅವ್ರೆ ಕಾರಲ್ಲಿ ಅಂತ ಅಂದರು. ನನ್ನ ಮಗಳನ್ನ ಕಳಿಸ್ದೆ ಅಂತ ಹೇಳ್ಬಿಟ್ಟೆ. ಅದೇನು ಮಾಡೋದೆ, ವಾತಾರೋದಕ್ಕೆ ಪೇಪರ್ ಬಂದ್ಬಿಟ್ಟದೆ. ಬಂದ್ಬಿಟ್ಟದೆ ಪೇಪರು. ಎಲ್ಲಿಗೆ, ಸಿರಿಕಾಂತ್ ಸಾರು ಆಫೀಸ್ ಬಂದ್ಬಿಟ್ಟದೆ. ಅವತ್ತು ಬೋರ್ಡ್ ಮೀಟಿಂಗು. ಅವ್ರು ಏನಂದ್ರು, ಇದೆಲ್ಲ ನೋಡೋರಲ್ಲ, ನಾನು ಹೋಗೋಣ ಬ್ಯಾಡ್ದ ಇಲ್ಲಿ ಎದ್ರಕೊಂಡು ಹೋಗೋಣ ಬ್ಯಾಡ್ದ, ಪೇಪರ್ ಬಂದ್ಬಿಟ್ಟದೇನೋ ಅಂದ್ಕೊಂಡಿದ್ದೆ. ಅವರು ಫೋನ್ ಮಾಡಿದ್ರು, ಮಾಸ್ತಮ್ಮ ಅಂದರು. ಅಂದೆ, ಇವತ್ತೇನು ಮೀಟಿಂಗ್ ಬರೋದಿಲ್ವಾ ಅಂದರು. ನನಗೇನು ಹುಷಾರಿಲ್ಲಲ್ಲ ಅಂದೆ. ಇರೋದು ಇಲ್ಲದ್ದು ನನಗೆ ಗೊತ್ತು,
ಬಾ ಇಲ್ಲಿ ಹೇಳ್ಕೊಡ್ತೀನಿ, ನೀನು ಸ್ಟೇಷನ್ಗೆ ಹೋಗ್ಬೇಕು ಇವತ್ತು ಬಾ ಅಂದರು. ಆಮೇಲೆ ಹೆಂಗನ ಮಾಡ್ಕೊಳ್ಳಿ ಅಂತ ಹೋದೆ. ಹೋಯ್ತ್ಲೆ ಅವಾಗ ಬುಕ್ಕ ತಗೊಂಡು ಅದನ್ನ ಎಲ್ಲ ಹೇಳ್ಕೊಟ್ರು. ನೋಡು ಮಗು ಸತ್ತೋಗಿದ್ರೆ ನಿನ್ನ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ಮಗು ಬಾಡ್ತಿಯೆಲ್ಲ ಚೆಂದಾಗ ಅವ್ರಲ್ಲ, ನಿನ್ಗೇನು ತೊಂದರೆ ಇಲ್ಲ, ಪೇಪರ್ ಬಂದ ತಾನೇ, ಏನು ತೊಂದರೆ ಇಲ್ಲ, ನೀನೇನು ಮಾಡಬೇಡ, ಟೀ ಕುಡಿ ಅಂದರು. ಟೀ ಕುಡ್ದೆ. ಹಂಗೆ ಆಯಿತು. ನಮ್ಮ ಡಾಕ್ಟ್ರು ಮಾಸ್ತಮ್ಮ ಬಾ ಅಂತ ಇವತ್ತು ಕರೀತಾರೆ, ಹೋಯ್ತಾ ಇದ್ರಿ. ನಾನೇನು ಮಾಡೋದು, ಅವ್ರಂಗೆ ಮಾತಾಡಲ್ಲ, ತಲೆ ಬಗ್ಸ್ಕೊಂಡೇ ಹೋಯ್ತಾ ಇದ್ದೀನಿ, ಹೋಗ್ಬಿಡ್ತೀನಿ. ಇವಾಗ ನನಗೆ ಹುಷಾರಿಲ್ದೆ ಹೋಯ್ತಮ್ಮ. ಅವತ್ತು ನನ್ನ ಮಗಳು ಏನು ಮಾಡಿದ್ಲು, ಪಂಚವಳ್ಳಿ ಕರ್ಕೊಂಡು ನಡಿಯವ ಅಂದೆ. ಇಲ್ಲ ಇಲ್ಲಿಗೆ ಹೋಗ ನಡಿಯವ ಅಂದ್ಲು. ಹೋಗಿ ತುಂಬ ಜನ ಇದ್ರಮ್ಮ. ನನ್ನ ಮಗಳೇನಂದ್ಲು, ಮಾಸ್ತಮ್ಮನಿಗೆ ಹುಷಾರಿಲ್ಲ ಬಿಡ್ರಪ್ಪ ಜಾಗನ ಅಂತ ನನ್ನ ಮಗಳಂದ್ಲು. ಹಂಗಂದೇಟ್ಗೆ ಒಳಗಿಂದ ದಡಾರನ್ ಬಂದ್ಬಿಟ್ರು. ಮಾಸ್ತಮ್ಮನಿಗೆ ಹುಷಾರಿಲ್ವಾ ಅಂತ ಬಂದರು. ಆವಾಗ ಬಂದು ಅಷ್ಟು ಬಿರಿನಿ ಕರ್ಕೊಂಡು ಓಡೋಗಿ ಚೆಕ್ ಮಾಡಿ ಗ್ಲುಕೋಸ್ ಕೊಡ್ಸ್ ನಡಿ ಅಂತ ತಿರ್ಗಾ ಹಿಂದೇನೆ ಬಂದ್ಬಿಟ್ರು. ನೋಡ ಹಂಗೆ ಅಮ್ಮ, ಅಷ್ಟೆಲ್ಲ ಮಾಡಿದ್ದೀನಿ. ಮಾಡಿರೋ ಕೆಲಸಕ್ಕೆ ಅಷ್ಟು ಜೀವಗಳನ್ನ ಉಳಿಸಿರೋದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಇದಲ್ದೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಬಂತಲ್ವಾ? ಬಂದದೆ. ಅದ್ರ ಬಗ್ಗೆ ಹೇಳಿ, ಹೇಗ ಅನ್ನಿಸ್ತು? ಅದೆಲ್ಲ ನನಗೆ ಅದು ಸುಮಾರು ವರ್ಷ ಆಯ್ತಲ್ಲ ಸರ್, 15 ವರ್ಷದ ಮೇಲಾಯ್ತು. ಬಂದೆ 15 ವರ್ಷದ ಮೇಲಾಯ್ತು. ಅದು ಅಲ್ಲಿ ಅನುಭವ ಹೋಗಿದ್ದೆ. ಈ ರಾಮು ಸಾರು ಅಂತ ಅವ್ರಲ್ಲ ಸೆಟ್ಟಳ್ಳಿಲಿ, ಅವರೇ ಕರ್ಕೊಂಡು ಹೋದವರು. ಎಲ್ಲಾರು 8-9 ಮೇಡಮರೆಲ್ಲ ಬಂದಿದ್ದು. ಇವ್ರೇನ್ ಮಾಡಿದ್ರು, ಕಾರೇ ನುಗ್ಗಿಸ್ಬಿಟ್ರು ರಾಮು ಸಾರು ಅದ್ರೊಳಕ್ಕೆ. ಬುಕ್ ಕೊಡೋ, ಪಾಸ್ ಕೊಡೋ ಅಂದ್ರೆ ಮಾಸ್ತಮ್ಮನೆ ಪಾಸು. ಸೆಟ್ಟಳ್ಳಿ ರಾಮಣ್ಣ ಹೇಳ್ದವ್ರು, ಮಾಸ್ತಮ್ಮನೆ ಪಾಸು ಅಂತ ಕರ್ಕೊಂಡು ಹೊಂಟೇ ಹೋದ್ರು ಆಫೀಸ್ಗೆ. ಅಲ್ಲಿಗೆ ಹೋಗೇ ಬಿಟ್ಟು ದೊಡ್ಡಣ್ಣ ಅವರಲ್ಲ, ಇವಾಗ ಸತ್ತೋದ್ರಲ್ಲಪ್ಪ ಅವರಲ್ಲ, ದೊಡ್ಡಣ್ಣ ಅವರಲ್ಲ, ಓಡ್ ಬಂದು ಮಾಸ್ತಮ್ಮ ನೀನು ಯಾ ತಾಯಿ ಹೊಟ್ಟೆಲಿ ಹುಟ್ತೆ, ನಾವು ಹುಟ್ಟಿಲ್ಲ ಅಲ್ಲವ, ನೀನು ಹುಟ್ಬಿಟ್ಟಿದ್ದಿ, ನೀನು ಓದಿಲ್ಲ ಏನಿಲ್ಲ, ಇಷ್ಟೇ ಅರ್ಗೆ ಮಾಡಿದ್ಯಾ, ಇಷ್ಟು ಬುದ್ಧಿವಂತೆ ನೀನು ಅಂತ. ಆವಾಗ ತಲೆ ಮೇಲೆ ಕೈ ಹಾಕಿ ಎಲ್ಲ ಬಂದ್ಬಿಟ್ರು. ರಾಜ್ಕುಮಾರ ಹೆಡ್ತಿ ಮಕ್ಕಳು ಎಲ್ಲ ಬಂದು ಅವರು ಇದನ್ನ ಹಾಕುವಾಗ, ನನಗೆ ಪದಕ ಹಾಕುವಾಗ ಸುತ್ತ ಎಲ್ಲ ನಿಂತಿದ್ರು ನನ್ನ ತುಪ್ಕೊಂಡು. ಅವತ್ತು ನನಗೆ ತುಂಬ ಸಂತೋಷ ಆಗೋಯ್ತಪ್ಪ. ಅದು ಅಲ್ಲದೆ ಆ ಮ್ಯಾಲೆ ಹೂವು, ಮುಗ್ಗಿನ ಹೂವಮ್ಮ ಅಕ್ಕ, ಇದ್ರೊಳಗೆ ಬಂದು ಮ್ಯಾಲಿಂದ ನಾವು ಎಷ್ಟು ಜನ ಇದ್ವೋ ಅಷ್ಟು ಜನಕ್ಕೂ ಮುಗ್ಗುವನೇ ಹೋದ್ರು ಮ್ಯಾಲಿಂದ. ಅಷ್ಟು ಸಂತೋಷ. ಅಷ್ಟೆಲ್ಲ ಪಡ್ಕೊಂಡಿದೀನಿ ಅಮ್ಮ ನಾನು. ತುಂಬಾ ಸಂತೋಷ, ಹೆಮ್ಮೆ ನಿಜವಾಗ್ಲೂ. ನಮ್ಮ ಅದೃಷ್ಟ ನಿಮ್ಮನ್ನ ಬಂದು ಮಾತಾಡಿಸ್ತಾರೆ. ಅದೇ ಅವ್ರು ಏನ್ ಹೇಳಿದ್ರು, ಎಲ್ಲ ದೊಡ್ಡಣ್ಣ ಅವ್ರೆಲ್ಲ ಒತ್ಕೊಂಡು ಅದ್ರ ಸುತ್ತ ತಿರ್ಗ್ಬಿಟ್ರು. ಇನ್ನೇನು ಗಾಡಿಲಿ ಒತ್ಕೊಂಡು ಹೋಗಿಲ್ಲ, ನನ್ನ ಎತ್ಕೊಂಡೇ ತಿರ್ಗುದ್ರು. ನೋಡಿದ್ರ ಅಷ್ಟು ಖುಷಿ ಆಯ್ತು. ಹೆರಿಗೆ ಮಾಡಿಸೋದಲ್ದೆ ಬೇರೆ ಏನೇನಕ್ಕೆ ಔಷಧಿ ಕೊಡ್ತಾ ಇದ್ರಿ ನಾವು? ಗಾಯಕ್ಕೆ ಇವಾಗ್ಲೂ ಕೊಡ್ತೀವಿ. ಏನೇನಕ್ಕೆ ಕೊಡ್ತೀರಾ? ಇಸ್ಬು, ತಲೆ ಪುಕ್ಕ, ಇದು ಕೂದ್ಲು ಬರ್ದೇ ಇರೋದು, ಅದು ಉದ್ರೋಗಿರೋದು ಗಂಡಸರಿಗೆ ಎಲ್ಲ, ಗಡ್ಡ ಗಿಡ್ಡ ಎಲ್ಲ ಹೋಗ್ಬಿಡ್ತದೆ, ಹುಳ ತಿಂದ್ಬಿಡ್ತದೆ, ಅದು ಪೊತ್ತಮಡೆ ಅಂತ, ಅದು ಎಲ್ಲ ಕೊಡ್ತೀನಿ. ಇಸುಬು ಕೊಡ್ತೀನಿ, ಎಲ್ಲ ನೋಡಿ ಕೊಡ್ತೀನಿ ಅಮ್ಮ. ಮಕ್ಕಳು ನಿಮ್ ಮನೆಗ್ ಬಂದ್ರೆ ಬರ್ತಾರೆ, ಕೊಡ್ತೀನಿ. ಯಾರಿಗ್ ಬೇಕಾದ್ರು ನೋಡಿ ಕೊಡ್ತೀನಿ. ಬುಕ್ ಕೊಟ್ಟವ್ರೆ, ಇವಾಗ ಆ ಬುಕ್ಗೆ ಸೈನ್ ಮಾಡ್ಸ್ಕೊತೀನಿ, ಔಷಧಿ ಕೊಡ್ತೀನಿ. ಈಗ ಜೀವನ ಹೇಗ್ ನಡೀತಾ ಇದೆ? ಇವಾಗ ಜೀವನ ಏನೋ ಚೆನ್ನಾಗಿ ನಡೀತದೆ. ಏನ್ ಮಾಡ್ತಿದ್ದೀರಾ? ದುಡ್ಡು ಕಾಸ ಇಲ್ಲ. ಇವಾಗ 2000 ಆಗ್ತಾರಲ್ಲ, ಅದೇ ನನ್ಗೆ ಜೀವನ. ಅದ್ರಲ್ಲ ನಡೀತದೆ. ಈಗ ಔಷಧಿಗೆ ಬಂದವರು ಕೊಡ್ತಾರ, ಕೇಳ್ತೀರಾ ಇಲ್ವಾ? ಇವಾಗ ಕೇಳಲ್ಲ ನಾನು, ಅವ್ರಿಗೆ ತಿಳ್ಕೊತಾರೆ, ನೀವು ಕೇಳ್ತಾರೆ. ಅದೇ ಹಂಗೆ ಅಂತಾರೆ. ಅದಕ್ಕೆ ಇವಾಗ ನಾನು ಏನ್ ಮಾಡಿದೀನಿ ಅಮ್ಮ, ಈ ದುಡ್ಡು ಕೊಟ್ಟಿ ಔಷಧಿ ತರ್ಬೇಕಲ್ಲ ಅಂಗಡಿಲಿ, ಅದಕ್ಕೆ ನೋಡ್ರಪ್ಪ ಇಷ್ಟ ಆಯ್ತದೆ, ಇಷ್ಟು ಕೊಡಿ. ಆಮೇಲೆ ಈ ಮಳೆ ಕಾಯಿಲೆ ಅಂತ ಆಯ್ತದೆ ನೋಡಿ, ಹೆಂಗಸರಿಗೆ ಗಂಡಸರಿಗೆ ಎಲ್ಲ ಕಾವು ತುಂಬಕ್ಕೆ ಆಯ್ತದೆ. ಅದು ಆಪರೇಷನ್ ಮಾಡಿದ್ರೆ ತಿರ್ಗಾ ಚಿಗುತ್ಕೊಂಡೇ ಬಂದ್ಬಿಡ್ತದೆ ಅಮ್ಮ. ಹಿಂಗೆ ಬಾಳೆ ಪುಡಿ ಇದ್ದಲ್ಲ, ಹಂಗೆ ತಿಗುತ್ಕೊಂಡ್ ಬಂದ್ಬಿಡ್ತದೆ. ಇದು ನಾನ್ ಕೊಡೋ ಔಷಧಿ ಏನಾಯ್ತದೆ, ಸೂಟ್ ಹಾಕ್ಬಿಡ್ತದೆ ಆ ಮಳೆನ. ಅದಕ್ಕಾಗಿ ಈ ಬಿಸಿಲು ಕಾಲ ಬತ್ತು ಅಂದ್ರೆ ತುಂಬಾ ಜನ ಪೈಸು, ಅದು ಎಲ್ಲ ಬಾಳೆ ಪುಡಿ ಬರ್ತದಲ್ಲ, ಹಂಗಿಂದ ಒಳಗಿಂದ ಬಂದ್ಬಿಡ್ತದೆ. ಅದೇನ್ ಮಾಡ್ತದೆ ಅಂದ್ರೆ ಪಣ್ಣ ಇರ್ತದಂತೆ,
ಇರ್ತದಂತೆ. ಅದಕ್ಕೆ ಮಾಸ್ತಮ್ಮ ನೀನ್ ಕೊಡೋದೇ ಒಳ್ಳೇದು, ಅದನ್ನ ನಾವು ತಳಾರ್ಸ್ಕೋತೀವಿ ಅಂತ ಹೇಳೋದು ಅವ್ರು. ತುಂಬಾ ಸಂತೋಷ ಆಯ್ತು ಮಾಸ್ತಮ್ಮ ಅವರೇ. ನಿಮ್ಮ ಕತೆ ಕೇಳಿದ್ಮೇಲೆ ಅನ್ನಿಸ್ತು ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ ಅಂತ. ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ವಿದ್ಯೆನೇ ಇರ್ಬೇಕು ಅಂತಿಲ್ಲ. ಏನಾದ್ರು ಒಂದ್ ಒಳ್ಳೆ ಕೆಲಸ ಕಲ್ತು ಒಂದಷ್ಟು ಜನಕ್ಕೆ ಆಧಾರ ಆದ್ರೆ ಅದೇ ಸಾಕು ಅಂತ. ಅದೇ ಅದು ನಮ್ಮ ಯಜಮಾನ್ರು ಮೀಟಿಂಗ್ ಹೋಗ್ಬೇಡ ನೀನು, ಹೋಗು ಸೌದೆ ಹೊತ್ಕೊಂಡೋಗು, ಅನ್ಬಿಡ್ಗ್ ಹೊತ್ಕೊಂಡೋಗು, ಔಷಧಿ ಕೊಟ್ಕೊಂಡು ಹೋಗು, ಊರೂರು ಹೋಗಿದ್ದೀನಿ, ಹೆರ್ಗೇನು ಮಾಡಿದ್ದೀನಿ ಇಲ್ಲೇ ನಿಂತವ್ರೆ. ಅವರೇ ನಮ್ ಗೌಡ್ರ ಮಗಳನ್ನೇ ಕೊಟ್ಟದೆ ಇವ್ರಿಗೇನೆ. ಅವ್ರನ್ನೇನೆ ಅವ್ರನ್ನ ರಾತ್ರಿಯಲ್ಲಿ ನಾನು ಓದೋದಕ್ಕೆ ಒತ್ತುಟ್ಟಿ ಕೈ ಮಾರ್ ಬಂದಿತ್ತು. ಅಷ್ಟೊತ್ತಿಗೆ ಹೆರಿಗೆ ಆಯ್ತು. ನಮ್ಮ ಬಂದಿತ್ತು, ಒತ್ತುಟ್ಟಿ ಕೈ ಮಾರ್ ಬಂದಿತ್ತು. ಅಷ್ಟೊತ್ತಿಗೆ ನಮ್ಮಮ್ಮ ಹುಟ್ಟಿದ್ರು ರಾತ್ರಲ್ಲ. ಅವಾಗ ಅವರು ಹೊಸ್ದಾಗ್ ಬಂದಿದ್ರು, ನಾವು ಹೊಸ್ದಾಗಿದ್ದೋ. ಇವಾಗ ಹತ್ತತ್ರಕ್ಕೇನೆ ಸಿಕ್ಕೋಗಿದ್ರು ನಮ್ಗೆ. ಒಳ್ಳೇದಾಯ್ತು. ಹೆಂಗೋ ಒಂದ್ ಗಂಡು ಹೆಣ್ಣದೆ. ಕಷ್ಟ ಬಂದ್ರು ಹೋಗಿ ಹೇಳ್ಕೊತೀನಿ ಅನ್ಗುಡಲ್ಲಿ ಅವ್ರೆ. ಇನ್ನೇನು ನನ್ಗೆ ಏನಿಲ್ಲಮ್ಮ, ಅಷ್ಟೇ. ತುಂಬಾ ಸಂತೋಷ ಆಯ್ತು. ನೀವ್ ಹೀಗೆ ಆರೋಗ್ಯವಾಗಿರಿ. ಇನ್ನೊಂದಷ್ಟು ಜನರ ಜೀವನದಲ್ಲಿ ನೀವು ಬೆಳಕ್ ತರ್ಬೇಕು, ಇನ್ನು ಔಷಧಿ ಕೊಡ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ನೀವ್ ಆರೋಗ್ಯವಾಗಿರ್ಬೇಕು. ಅದೇ ನಾನ್ ಆರೋಗ್ಯವಾಗಿರ್ಬೇಕು. ಇವಾಗ ಎಷ್ಟು ವಯಸ್ಸು ಮಾಸ್ತಮ್ಮ ನಿಮ್ಗೆ? ನಾನು 70 ಮೇಲೆ ಆಗ್ಬಿಟ್ಟದೆ ಅಮ್ಮ. ನನ್ ಮಗನ್ಗೆ ಕೇಳಿ ಜಾಸ್ತಿ ಆಗ್ಬಿಟ್ಟದೆ ಅಮ್ಮ. ಮ್ಯಾಲ ನನ್ ಮಗ ಮುದ್ಕನಂಗೆ. ಇಲ್ಲೇನ ಪೊಲೀಸ್ನವ್ರು ಬಂದ್ರೆ ಅರ್ಪೇಟೆಯ ನಿಮ್ ತಾಯಿ ಎಲ್ಗೋದ್ರು ಮಾಸ್ತಮ್ಮ ಅಂತ ಕೇಳ್ತಾರೆ. ನಮ್ ತಾಯಿ ಒಳಗೆ ಅವ್ರೆ ಅಂದ್ರೆ ನಾವಿಬ್ರು ನಿಂತ್ಕೊಂಡ್ರೆ ನಮ್ ತಾಯಿ ಅಂತ ಹೇಳ್ತೀಯಲ್ಲೋ, ನಿಮ್ ತಂದೆಗೆ ಇನ್ನೊಬ್ಳು ಇರ್ತಿದ್ಲೇನೋ ಅಂತ ಹೇಳಿದ್ರೆ, ಇಲ್ಲ ಸರ್ ನಮ್ ತಾಯಿ ಇವ್ರೇನೆ, ಅವ್ರ ಹೊಟ್ಟೆಲ್ಲೇ ಹುಡ್ತು ನಾನು ಅಂತ ಹೇಳ್ತಾನೆ ನನ್ ಮಗ. ಹೆಂಗಾಗಿದ್ದಾರೆ ಮಾಸ್ತಮ್ಮ ಅಂತ, ಫಿಟ್. ಕೇಳ್ತಾರ ಅವ್ರು. ಅವತ್ತೊಂದ್ ದಿವಸ ಬಂದವ್ರೆ ಮಾತಾಡ್ಸ್ಕೊಂಡ್ ಹೋಗಕ್ಕೆ ನಮ್ಮ ಹುಣಸೂರವ್ರೆ ಪೊಲೀಸ್ನವ್ರು. ಇಲ್ಲಿ ಗಾಡಿ ನಿಲ್ಸ್ಬಿಟ್ಟವ್ರೆ. ಅಮ್ಮ ನಾನ್ ಕಣ್ ಕಾಣಕ್ಕಿಲ್ಲಲ್ಲ. ಆಮೇಲೆ ಮಾಸ್ತಮ್ಮ ಅಂದ್ರು. ನಾನೇನ್ ಮಾಡ್ದೆ, ಈಚಕ್ ಬಂದು ಯಾರಪ್ಪ ಅವರು ಅಂತ ನಾನು ಅಂದ್ಬಿಟ್ಟೆ. ಮಾಸ್ತಮ್ಮ ಅಂತ ತಲೆ ಎಕ್ಕಿದ್ರಲ್ಲ, ನನ್ಗೆ ಹೊರಟೋಯ್ತು. ಅಯ್ಯೋಯ್ಯೋ ಇವ್ರನ್ನೇ ಯಾರಪ್ಪ ಅಂದ್ಬಿಟ್ಟು ಅವಾಗ ಇಳ್ದ್ಬಿಟ್ಟು, ನಿನ್ ಕಣ್ ಕಾಣಲ್ವಲ್ಲ, ಅದಕ್ಕೆ ನೀನು ಹಂಗೆ ಅಂದಿದ್ದಿ, ನನ್ಗೇನು ಬೇಜಾರಿಲ್ಲ, ಸುಮ್ಗಿರಿ ಅಂತ ಹೇಳಿದ್ರು ಪೊಲೀಸ್ನವರು. ಹಂಗಂದ ಅಂದ್ಬಿಟ್ಟಿದೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ, ಎಲ್ಲರ ಆರೋಗ್ಯನೂ ಕಾಪಾಡಿ. ಎಲ್ಲ ಅಂತಂದ್ರೆ ಇದಕ್ಕೆಲ್ಲ ನನ್ಗೆ ಬುದ್ಧಿ ಹೇಳ್ಕೊಡೋರತೆ ಶ್ರೀಕಾಂತ್ ಸಾರು. ಇವತ್ತೂನು ಮಗಳ ತರಾನೇ. ಇವಾಗ ನಾನು ಇಲ್ಲಿಂದ ಹೋಗೋದಕ್ಕೆ ಅಲ್ಲಿಂದ ದುಡ್ಡು ಕೊಟ್ಟು ಕಳಿಸ್ತಾರೆ ಈ ಖರ್ಚಿಗೆ. ಇಲ್ಲಿಂದ ಖರ್ಚಿಗೆ ನಾನು ಹೋಟ್ಲ್ ಖರ್ಚಿಗೆ ಇಲ್ಲಿಂದ ಅಲ್ಲಿ ಹೋದ್ರೆ 60 ರೂಪಾಯಿ ಕೊಡ್ಬೇಕಮ್ಮ ಆಫೀಸ್ಗೆ ಹೋಗಕ್ಕೆ. ಅಲ್ಲಿಗೆ 60 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅಲ್ಲಿಂದ 60 ರೂಪಾಯಿ ಕೊಟ್ಬಿಟ್ಟು ಹೋದ್ರೆ ನನ್ ತಿಂಡಿ ಎಲ್ಲ ತಂದು ಮಡಗಿರ್ತಾರೆ. ತಂದೆ ಹಂಗೆ ಅಮ್ಮ ಊಟ ಮಾಡ್ಕೊ ಅಂತಾರೆ. ಊಟ ಮಾಡ್ಕೊಬಿಟ್ರೆ ನಾನು ಕೈಲಿ ಮಾತಾಡ್ಸ್ಬಿಟ್ಟು ಆಮೇಲೆ ಎಲ್ಲ ಮಾತಾಡ್ತಾರೆ. ತುಂಬಾ ಸಂತೋಷಮ್ಮ. ಬರೋಣ ನಾವ್ ಹಾಗಿದ್ರೆ. ಸರಿ ಅಮ್ಮ. ನಮಸ್ಕಾರ. ನಮಸ್ಕಾರ.